ಕಾರ್ಗಲ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಬ್ಯಾಕೋಡ್ ಓಪಿ ಹತ್ರ ಒಂದು ಕೊರಗೋಡು ಅನ್ನೋ ಒಂದು ಗ್ರಾಮದಲ್ಲಿ ಜಯಂತ್ ನಾಯಕ ಅನ್ನೋ ಒಬ್ಬ ವ್ಯಕ್ತಿ ತನ್ನ ತಂದೆಯಾದ ಸುಬ್ರಾಯ ನಾಯಕನನ್ನ ಮೊದಲು ತಲೆಗೆ ಒಂದು ರಾಡಲ್ಲಿ ಹೊಡೆದು ನಂತರ ಅವನ್ನ ಅಲ್ಲಿ ಚಿಕ್ಕಪ್ಪನ ಅವನ ಸಂಬಂಧಿಕರ ಬಾವಿಯಲ್ಲಿ ಅವನ್ನ ಮುಳುಗಿಸಿ ಒಂದು ಕೊಲೆಯನ್ನ ಮಾಡಿರ್ತಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಈ ಸುಬ್ರಾಯ ನಾಯಕ್ ಅಂತ ಇದ್ದಾನೆ, ಅವನು 2010ರಲ್ಲಿ ಅವನ ತಂಗಿ ಮತ್ತೆ ಅವನ ತಂದೆಯನ್ನ ಅವನು ಕೊಲೆ ಮಾಡಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಅವನು 2023ರಲ್ಲಿ ಜೈಲಿಂದ ಆಚೆ ಬಂದಿರ್ತಾನೆ. ಮತ್ತೆ ಇನ್ನೂ ಒಂದು ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಅವನು ಒಳಗೆ ಹೋಗಿರ್ತಾನೆ. ಈ ಒಂದು ಕೃತ್ಯಕ್ಕೆ ಕಾರಣ ಅವನು ಯಾರು ಮಗ ಜಯಂತ್ ಇದ್ದಾನೆ ಮತ್ತೆ ಅವ್ರ ತಾಯಿ, ಅವರಿಬ್ಬರಿಗೂ ಥ್ರೆಟ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಸಾಯಿಸ್ತೀನಿ, ನಾನು ನಿಮ್ಮನ್ನ ಬಿಡೋದಿಲ್ಲ ಅಂತ. ಆ ಒಂದು ವಿಚಾರವಾಗೇನೆ ಯಾವಾಗ ಸುಬ್ರಾಯ ನಾಯಕ್ ಬಂದು ಮತ್ತೆ ನಾನು ನಿಮ್ಮ ತಾಯಿನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ ಅಂತ ಹೇಳಿದಾಗ ಮಗ ಜಯಂತ್ ಇದ್ದವನು ಅಲ್ಲಿ ಏನು ಒಂದು ಕೋಲಿತ್ತು, ಕೋಲ್ ತಗೊಂಡು ಅವನ ತಲೆಗೆ ಹೊಡಿತಾನೆ. ಹೊಡೆದು ಆಮೇಲೆ ಅವನ್ನ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನು ಒಂದು ಬಾವಿ ಇದೆ, ನ್ಯಾಚುರಲ್ ಬಾವಿ ಇದೆ, ಆ ನ್ಯಾಚುರಲ್ ಬಾವಿಯಲ್ಲೇನೆ ಅವನ್ನ ಮುಳುಗಿಸಿ ಅವನ ಕೊಲೆಯನ್ನ ಮಾಡ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಜಯಂತನ ಅರೆಸ್ಟ್ ಮಾಡಿದ್ದೀವಿ. ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ. ತಂದೆ ಮತ್ತೆ ಮಗನ ಮಧ್ಯೆ ಏನು ತಾಯಿಗೆ ಅವನು ಪದೇ ಪದೇ ಥ್ರೆಟ್ ಮಾಡೋದು ಮತ್ತೆ ಅವನಿಗೂ ಥ್ರೆಟ್ ಮಾಡೋದನ್ನ ಅವನು ಖಂಡಿಸಿ ಈ ಒಂದು ಕೃತ್ಯವನ್ನ ಅವನು ಮಾಡಿದ್ದಾನೆ.